बेळगावमध्ये पेटलेल्या स्वतंत्र जिल्ह्याच्या आंदोलनाची ठिणगी आणखी भडकली असून स्वतंत्र जिल्ह्याच्या मागणीसाठी शनिवारी बैलहोंगल पूर्णपणे बंद पाळण्यात आला। बैलहोंगल स्वतंत्र जिल्हा संघर्ष समितीच्या नेतृत्वाखाली दुकाने, व्यापारिक आस्थापने बंद ठेवण्यात आली आणि बस वाहतूक पूर्णतः ठप्प झाली। व्यापारी, विविध संघटना या आंदोलनात सहभागी झाल्या होत्या। मुरुसावीर मठाचे प्रभुलिंग स्वामीजी यांच्या नेतृत्वाखाली निषेध मिरवणूक काढण्यात आली। बेळगावचे विभाजन करायचेच असेल तर प्रथम बैलहोंगलला जिल्हा करावे अशी मागणी करत तहसीलदारांमार्फत राज्य सरकारला निवेदन देण्यात आले। ಈಗಾಗಲೇ 30 ವರ್ಷಗಳಿಂದ ನಡೆದಂತ ಇದು ಬೈಲಹೊಂಗಲ ಜಿಲ್ಲೆ ಆಗಬೇಕಂತಕ್ಕಂತ ಹೋರಾಟ ಇವತ್ತಿಗೆ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ। ಯಾಕಂದ್ರೆ ಪ್ರತಿ ಅಧಿವೇಶನ ಟೈಮ್ದಲ್ಲಿ ಜಿಲ್ಲೆಯನ್ನು ನಾವು ಮಾಡ್ತೇವೆ, ಚರ್ಚೆ ಕರಿತೇವೆ ಅಂತ ನಾವು ಹೇಳುವುದನ್ನಾಗೈತಿ। ಬೆಳಗಾಂ ಜಿಲ್ಲೆಯನ್ನು ಮಾತ್ರ ಬೇರೆ ಜಿಲ್ಲೆಯನ್ನು ಮಾಡಲು ಏನಾದರೂ ಸರ್ಕಾರ ಕ್ರಮ ಕೈಗೊಂಡ್ರೆ ಮೊದಲು ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿ। ನಾವು ಬೇರೆ ಜಿಲ್ಲೆಯವರು ಬೇರೆ ಏನು ಮಾಡ್ತಾರೆ ಅನ್ನೋ ಬಗ್ಗೆ ನಾವು ಕೇಳುವ ಅವಶ್ಯಕತೆನೇ ಇಲ್ಲ। ಮೊದಲು ನಮಗೆ ಬೈಲಹೊಂಗಲ ಜಿಲ್ಲೆಯನ್ನು ಘೋಷಣೆ ಮಾಡಲಿ। ಆ ಕಾರಣಕ್ಕಾಗಿ ನಮ್ಮಿಂದ ಬೈಲಹೊಂಗಲ ಇದು ಹೋರಾಟ ಐತಿ। ಅದು ಅಕ್ಕಂಡ ಬಗ್ಗೆ ನಾವು ಏನು ಹೇಳಂಗಿಲ್ಲ। ನಾವು ಈಗ ನಮ್ಮ ಬೇಡಿಕೆಯನ್ನು ಒಟ್ಟು ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿ। ಅವ್ರು ಬೇರೆ ಜಿಲ್ಲೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರ ಮುಂದೆ ಐತೆ ಇಲ್ಲೋ ನಮಗೇನು ಗೊತ್ತಿಲ್ಲ। ಸರ್ಕಾರ ಏನೇ ತೀರ್ಮಾನ ತಗೊಳ್ಳಿ, ಮೊದಲು ಬೈಲಹೊಂಗಲ ಜಿಲ್ಲೆಯನ್ನು ಮಾಡಲಿ। ಅಭಿವೃದ್ಧಿ ನೀವೇ ನೋಡ್ತಾ ಇದ್ದೀರಲ್ಲ ಮಾಧ್ಯಮದವರು। ಈಗ ಚೆನ್ನಮ್ಮ ಸರ್ಕಲ್ದಿಂದ AC ಆಫೀಸ್ ಬರ್ಬೇಕಾದ್ರೆ ಅಭಿವೃದ್ಧಿ ಏನೈತೆ ಅನ್ನೋದು ನೀವೇ ವಿಚಾರ ಮಾಡೋದು। ಈಗೆಲ್ಲ ಜನಸಾಮಾನ್ಯರಿಗೆಲ್ಲ ಗೊತ್ತಿದ್ದಂಥ ಅಭಿವೃದ್ಧಿ। ಈಗ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಮ್ಮ ಬೈಲಹೊಂಗಲವನ್ನು ಜಿಲ್ಲೆಯನ್ನು ಮಾಡಿರಿ ಅನ್ನೋದಷ್ಟೇ ಬೇಡಿಕೆ ಐತೆ ನಮ್ಮದು। ನಾವು ಯಾರದೇ ವಿಷಯನ ನಾವು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಂಗಿಲ್ಲ। ಅವರ ತಾಲೂಕಿನ ಹೋರಾಟ ಬಂದಾಗ ಅವ್ರು ಏನಾರು ಮಾಡ್ಕೊಳ್ಳಿ, ನಮ್ಮದು ಮಾತ್ರ ಒಂದೇ ಒಂದು ಗುರಿ ಬೈಲಹೊಂಗಲ ಜಿಲ್ಲೆ ಆಗಬೇಕಷ್ಟೇ। ಅಧಿವೇಶನ ಟೈಮ್ದಲ್ಲಿ ಏನಾದರೂ ಇವರು ಬರೀ ಮನವಿಗೆ ಮಾತ್ರ ಸ್ವೀಕಾರ ಆಗಬಾರ್ದು। ಇದೇನಾರ ಯಾವುದೇ ಕಾರಣಕ್ಕೂ ಏನಾರ ಸರ್ಕಾರ ಬೇರೆ ವಿಚಾರವನ್ನು ತಲೆಗಿಟ್ಕೊಂಡು ಏನಾರ ಘೋಷಣೆ ಬೇರೆ ವಿಚಾರವನ್ನು ಮಾಡಿದ್ರೆ ಬೈಲಹೊಂಗಲದಲ್ಲಿ ಅಷ್ಟು ಸರಳವಾಗಿ ಮುಗಿತಕ್ಕಂಥ ವಿಚಾರ ಏನಿಲ್ಲ। ಯಾಕಂದ್ರೆ ಹಿಂದೂ ಸಾಕಷ್ಟು ಪ್ರಕರಣಗಳನ್ನು ಬೈಲಹೊಂಗಲ ನೋಡಿದ ಸರ್ಕಾರ ಮುಂದೂ ಅದನ್ನು ನೋಡಬಾರ್ದು ಅನ್ನೋದೇ ನಮ್ಮದು ಆಸೆ। ಯಾಕಂದ್ರೆ ಬೈಲಹೊಂಗಲ ಜಿಲ್ಲೆಯನ್ನು ಮಾಡಿ ಒಳ್ಳೆಯನ್ನು ಹೆಸರು ಪಡ್ಕೊಂಡು ನಮ್ಮ ರಾಜ್ಯದಲ್ಲಿನೂ ಬೈಲಹೊಂಗಲ ಏನೇ ಚೆನ್ನಮ್ಮ ಇರ್ಬೋದು, ಮಲ್ಲಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಮಟೂರು ಬಾಳಪ್ಪನವ್ರು ಇರ್ಬೋದು, ಐತಿಹಾಸಿಕ ಸ್ಥಳ ಐತಿ, ಹೋರಾಟ ನಾಡೈತಿ। ಹೋರಾಟ ಇಲ್ಲಿ ಮತ್ತು ಯಾವುದೇ ಕಾರಣಕ್ಕೂ ಬೇಡ, ನಮಗೆ ಜಿಲ್ಲೆಯನ್ನು ಮಾಡಲಿ ಅಷ್ಟೇ। ಅದರ ಪರೀಕ್ಷೆಯನ್ನು ಸರ್ಕಾರ ಮಾಡೋದು ಬೇಡ। ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ ಅಗ್ನಿ ಪರೀಕ್ಷೆ ಮಾಡಿ ಅಗ್ನಿ ಒಳಗೆ ಸರ್ಕಾರ ಬೀಳೋದು ಬೇಡ। ಬಿದ್ದರೆ ಅಗ್ನಿ ಒಳಗೆ ಬಿದ್ದರೆ ಏನಾಗೋದಕ್ಕತಿ, ಅಗ್ನಿ ಒಳಗೆ ಬಿದ್ದು ಸರ್ಕಾರ ಸುಟ್ಕೊಂಡು ಹೋಗತಿ। ಸುಟ್ಕೊಂಡು ಹೋಗೋ ಕಾರ್ಯಕ್ರಮ ಮಾಡೋದು ಬೇಡ। ಇದ್ದಲ್ಲೇ ಇದನ್ನು ಜಿಲ್ಲೆಯನ್ನು ಕೊಟ್ಟು ಸರ್ಕಾರ ಒಳ್ಳೆಯ ನಿರ್ಣಯ ತಗೊಂಡು ಈ ನಾಡಿನ ಜನ ಅವರಿಗೆ ಶುಭ ಹಾರೈಕೆ ಕೋರ್ತಕ್ಕಂಥ ವ್ಯವಸ್ಥೆ ಒಳ್ಳೆಯ ನಿರ್ಣಯ ಮಾಡಲಿ ಅನ್ನೋದೇ ನಮ್ಮ ಬೇಡಿಕೆ ಐತೆ ಅಷ್ಟೇ। ಸರ್, ಇವಾಗ ಒಂದು ಕಡೆ ಗೋಕಾಕ್ ಜಿಲ್ಲೆ ಆಗಬೇಕು, ಚಿಕ್ಕೋಡಿ ಆಗ್ಬೇಕಂತೇಳಿ ಸಾಕಷ್ಟು ಪತ್ರಗಳು ನೀಡ್ತಾ ಇದೆ। ಇವತ್ತು ನೀವು ಕೂಡ ಇಲ್ಲಿ ಬೈಲಹೊಂಗಲ ಜಿಲ್ಲೆ ಆಗ್ಬೇಕು ಮಾಡ್ತಾ ಇದ್ದೀರಿ, ಏನು ಹೇಳ್ತಾರೆ ಸರ್ ಸರ್ಕಾರಕ್ಕೆ? ನೋಡ್ರಿ, ಮೊದಲಿಂದ ಬಹು ದಿನಗಳಿಂದ ಬೇಡಿಕೆ ಅದು ಅಖಂಡ ಜಿಲ್ಲೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಹಿರಿಯಂದರು ಎಲ್ಲರೂ ಕೂಡಿ ಅಖಂಡ ಜಿಲ್ಲೆಯಾಗಿ ಉಳಿಲಿ ಅನ್ನುವಂಥ ಇದನ್ನ ಇಟ್ಕೊಂಡ್ಬಂದಿದ್ದೀವಿ। ಮಾಡ್ಬೇಕಂದಾಗ ನಾವು ಇನ್ನೊಬ್ರನ್ನ ಮಾಡಬೇಡ ಅಂತ ಹೇಳತ್ತಿಲ್ಲ, ನಮ್ಮನ್ನು ಮಾಡ್ರಿ ಅಂತ ಹೇಳತ್ತವು। ಬೇಕಾದ್ರೆ 4 ಜಿಲ್ಲೆ ಬಿಡ್ರಿ, 3 ಮಾಡಿರಿ, ಏನು ಮಾಡಿರಿ, ಬೈಲಹೊಂಗಲ ಜಿಲ್ಲೆ ಆಗ್ಬೇಕಂತ ನಮ್ಗೆ ನಾವು ಅವ್ರನ್ನ ಬ್ಯಾಡ ಅಂತ ಹೇಳತ್ತಿಲ್ಲ। ನಾವು ಯಾರಿಗೂ ನಮ್ಮದು ಬೈಲಹೊಂಗಲ ಜಿಲ್ಲೆ ಮಾಡ್ರಿ ಅಂತ ಹೇಳತ್ತೀವಿ। ಈ ಎಲ್ಲ ಅದಾವೆ, ಪ್ರಿಯಾರಿಟಿ ತೊಗೊಂಡ್ರೆ ಬೈಲಹೊಂಗಲ ಅತಿ ಸೂಕ್ತವಾದಂಥ ಜಾಗ ಜಿಲ್ಲೆ ಮಾಡೋದು ಸರ್। ಈಗ ಅದು ಮೊದಲೊಂದು ಜಿಲ್ಲಾ ವಿಭಜನೆ ಆಗೋದ್ರಿಂದ ಬೇರೆ ಕಾರಣಗಳಿದ್ದು ಮೊದಲು, ಬಟ್ ಇವತ್ತಿನ ಇದಕ್ಕೆ ಅದಿಲ್ಲ। ಯಾವಾಗಾದರೂ ಆಗಲೇಬೇಕು ಆಡಳಿತ ಇದ್ರಿಂದ, ಅದಕ್ಕೆ ಮಾಡೋದಾದಾಗ ಪ್ರಿಯಾರಿಟಿ ಬೈಲಹೊಂಗಲಕ್ಕೆ ಮೊದಲನೇ ಇದನ್ನು ಕೊಡ್ಬೇಕನ್ನುವಂಥದ್ದು ನಮ್ಮ ಆಗ್ರಹ। ಡೆಫಿನೆಟ್ಲಿ ಲಾಸ್ಟ್ ಇಯರ್ ಹೋಗಿದ್ದವು, ಈಗ ಹಾಂ, ಅದರಲ್ಲೇ ಒಂದು ದಿವಸ ಮಾಡ್ಕೊಂಡು ಹೋಗಿ ಬರ್ತೀವಿ। ವಿಲ್ ರಿಕ್ವೆಸ್ಟ್ ದಮ್
ಹೀಗಾಗಿ ಒಟ್ಟು ಬೈಲಹೊಂಗಲ ಜಿಲ್ಲೆಗೆ ಪ್ರಿಫರೆನ್ಸ್ ಕೊಡ್ಬೇಕಂತ. ಹೌದು, ಪ್ರಯಾರಿಟಿ ವೈಸ್ ಬೈಲಹೊಂಗಲ ಜಿಲ್ಲೆ ಆಗಲೇಬೇಕು ಅನ್ನೋಂಥದ್ದು. ಇನ್ನು ಅಭಿವೃದ್ಧಿ ಸಾಕಷ್ಟು ಕುಂಠಿತ ಆಗ್ತಾ ಇದೆ ಎಲ್ಲ. ಕುಂಠಿತ ಆಗೋ ದೃಷ್ಟಿಯಿಂದ ಎಲ್ಲರಿಗೂ ಅಡ್ಮಿನಿಸ್ಟ್ರೇಟಿವ್ ಈಸಿ ಆಗಬೇಕು, ಎಲ್ಲರಿಗೂ ಆಗುತ್ತೆ ಇತರ ದೃಷ್ಟಿಯಿಂದ ಮಾಡೋಕತ್ತಾಗ ಬೈಲಹೊಂಗಲ ಮಾಡಲೇಬೇಕಾಗ್ತದೆ. ಯಾವ್ಯಾವ ತಾಲೂಕು ಸೇರ್ಪಡೆ ಆಗ್ಬೇಕು? ಕಿತ್ತೂರು, ಯರಗಟ್ಟಿ, ಸವದತ್ತಿ, ಬೈಲಹೊಂಗಲ ದಿಸ್ ಇಸ್ ಇನಫ್. ಭಾಳ ದೂರ ಹೋಗೋದು ಬೇಡ ನಾವು. ನಮ್ಮ ಜುಡಿಷಿಯನ್ ಅಬೌಟ್ 35-25 ಕಿಲೋಮೀಟರ್ಸ್ ಇದ್ದಂಥವ್ನ ಅಷ್ಟೊತ್ತು ಹೇಳ್ತೀವಿ. राजशेखर हिरेमठ, KMM मराठी, बेळगाव.